ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ರ್ಯಾಪಿಡ್ ರಿವಿಷನ್ ಇಂಡಿಯನ್ ಪಾಲಿಟಿ. ಸೊ ಇವಾಗ ನಾವು ನೆಕ್ಸ್ಟ್ ಪದನ ಕಲಿತಾ ಇದ್ದೇವೆ, ಸೆಕ್ಯುಲರ್ ಅಂತ. ನೋಡಿ, ಇಂಡಿಯನ್ ಸೆಕ್ಯುಲರಿಸಮ್ ಇಸ್ ಅ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಸೆಕ್ಯುಲರಿಸಮ್ ಅಂದ್ರೆ ಸರ್ವಧರ್ಮ ಸಮಾನ ಅಂತ. ಭಾರತದಲ್ಲಿ ನೀವು ಯಾವುದೇ ಧರ್ಮನ ಫಾಲೋ ಮಾಡಿದ್ರು ಕೂಡ ಪ್ರತಿಯೊಂದು ಧರ್ಮನ ಈಕ್ವಲ್ ಆಗಿ ಟ್ರೀಟ್ ಮಾಡುತ್ತೆ ಅಂತ ನಮ್ಮ ಸಂವಿಧಾನ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಹಿಂದೂಯಿಸಮ್ನ ಫಾಲೋ ಮಾಡಬೇಕಾ, ಹಿಂದೂಯಿಸಮ್ ಫಾಲೋ ಮಾಡಿ. ಕ್ರಿಶ್ಚಿಯನ್ನ ಫಾಲೋ ಮಾಡ್ತೀರಾ, ಕ್ರಿಶ್ಚಿಯನ್. ಇಸ್ಲಾಂನ ಫಾಲೋ ಮಾಡ್ತೀರಾ, ಇಸ್ಲಾಂ. ಬುದ್ಧಿಸಮ್ನ ಫಾಲೋ ಮಾಡ್ತೀರಾ, ಬುದ್ಧಿಸಮ್. ಯಾವುದನ್ನಾದ್ರೂ ಫಾಲೋ ಮಾಡುವಂತ ಪವರ್ಸ್ ನಿಮ್ಗಿದೆ. ಹಾಗೂ ಸರ್ಕಾರ ಕೆಲವೊಂದು ಸಲ ಧರ್ಮದಲ್ಲಿ ಇಂಟರ್ಫಿಯರ್ ಹಾಕೊಂಡು ಕೆಲವೊಂದು ಸೋಷಿಯಲ್ ಇವೆಲ್ಸ್ ನ ಕೂಡ ತೆಗೆದಾಕತ್ತೆ. ಅಂಡ್ ಆರ್ಟಿಕಲ್ 25 ಗಿವ್ಸ್ ಯು ದ ರೈಟ್ ಟು ಫ್ರೀಡಮ್. ಅಂದ್ರೆ ನೀವು ಯಾವ ಧರ್ಮನ ಬೇಕಾದ್ರೂ ಫಾಲೋ ಮಾಡಬಹುದು. ಭಾರತದಲ್ಲಿ ನಿಮಗೆ ಧರ್ಮದ ಬೇಸಿಸ್ ಮೇಲೆ ಕೆಳಗೆ ಮಾಡಲ್ಲ, ಭೇದ ಭಾವ ಮಾಡಲ್ಲ ಅನ್ನೋದು ಇದರ ಅರ್ಥ. ಸೊ ಭಾರತೀಯರಿಗೆ ಯಾವ ಧರ್ಮನ ಫಾಲೋ ಮಾಡ್ಬೇಕನ್ನೋ ಆಸೆ ಇದೆಯೋ ಆ ಧರ್ಮನ ಫಾಲೋ ಮಾಡಬಹುದು. ನಿಮ್ಗೆ ಇಷ್ಟ ಬಂದ ದೇವರನ್ನ ಪೂಜಿಸಬಹುದು, ಯಾವ ರೀತಿಯಲ್ಲಾದ್ರೂ ಆರಾಧನೆ ಮಾಡಬಹುದು ಅನ್ನೋದಕ್ಕೋಸ್ಕರ ರೆಫರ್ ಮಾಡಕ್ಕೆ ಸೆಕ್ಯುಲರ್ ಅನ್ನೋ ಪದನ ತೋರಿಸ್ತಾರೆ. ಸೊ ಬೀಯಿಂಗ್ ಸೆಕ್ಯುಲರ್ ಇಸ್ ಅ ಫೀಚರ್ ಆಫ್ ಇಂಡಿಯನ್